ಮಾಳವೀಯ ನಗರದಲ್ಲಿ ಮನೆಯ ಹೊರಗೆ ಸಾಕಷ್ಟು ಜನಸಂದಣಿ ಇತ್ತು. ಅಂದು ಮುಂಜಾನೆ ಸಾವಿತ್ರಿ ದೇವಿಯವರು ವಿಧಿವಶರಾಗಿದ್ದರು. ಅವರಿಗೆ ಇದ್ದಿದ್ದು ಒಬ್ಬಳೆ ಮಗಳು. ಅವಳ ಹೆಸರು ಮೀರಾ. ಕಳೆದ ಹಲವು ವರ್ಷಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾವಿತ್ರಿಯವರು ಇಂದು ಕೊನೆಯುಸಿರೆಳೆಯುವ ಮೂಲಕ ಇಹಲೋಕಕ್ಕೆ ವಿದಾಯ ಹೇಳಿದ್ದರು. ಮೀರಾಗೆ 21 ವರ್ಷ. ಅವಳು ಕಾಲೇಜಿನ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಳು. ಸಾವಿತ್ರಿಯವರ ನಿರ್ಜೀವವಾದ ದೇಹಕ್ಕೆ ಬಿಳಿ ಬಟ್ಟೆಯನ್ನು ಹೊದಿಸಿ ಅವಳ ಕಣ್ಣ ಮುಂದೆ ಮಲಗಿಸಿದ್ದರು. ಮೀರಾಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿತ್ತು. ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸರು ಸಮಾಧಾನ ಪಡಿಸುತ್ತಿದ್ದರು. ಆದರೆ ತಾಯಿಯನ್ನು ಕಳೆದುಕೊಂಡ ನೋವು ಮೀರಾಗೆ ಮಾತ್ರ ಗೊತ್ತಿತ್ತು. ಈ ಪ್ರಪಂಚದಲ್ಲಿ ಮೀರಾಳ ಬಗ್ಗೆ ಯೋಚಿಸುತ್ತಿದ್ದ ಜೀವ ಅಂತ ಇದ್ದಿದ್ದು ಸಾವಿತ್ರಿಯವರು ಮಾತ್ರ. ಮೀರಾಳನ್ನು ತನ್ನ ವಿದ್ಯಾಭ್ಯಾಸಕ್ಕಾಗಿ ಇಂದೋರ್ಗೆ ಕಳುಹಿಸಿದ್ದರು. ಅದರ ನಿರ್ದಿಷ್ಟ ಕಾರಣ ಸಾವಿತ್ರಿಯವರಿಗೆ ಮಾತ್ರ ತಿಳಿದಿತ್ತು. ಮೀರಾ ಇಂದೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ಓದುತ್ತಿದ್ದಳು ಹಾಗೂ ಅದೇ ಕಾಲೇಜಿನ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುತ್ತಿದ್ದಳು. ಮೀರಾ ತುಂಬಾ ಚುರುಕಾದ ಬುದ್ಧಿವಂತ ಹುಡುಗಿ. ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವಳು ತನ್ನ ಹೆಚ್ಚಿನ ಸಮಯವನ್ನು ಪುಸ್ತಕಗಳಲ್ಲಿ ಕಳೆಯುತ್ತಿದ್ದಳು. ಕಾಲೇಜಿನಲ್ಲಿ ಅವಳ ಏಕೈಕ ಸ್ನೇಹಿತೆ ಇದ್ದಳು. ಅವಳ ಹೆಸರು ನಿಧಿ. ಅವಳು ತನ್ನ ಕುಟುಂಬದೊಂದಿಗೆ ಇಂದೋರ್ನಲ್ಲಿ ವಾಸಿಸುತ್ತಿದ್ದಳು. ನಿಧಿ ಮತ್ತು ಮೀರಾ ಇಬ್ಬರೂ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಇಬ್ಬರು ಒಟ್ಟಿಗೆ 2 ವರ್ಷ ಕಾಲೇಜು ಮುಗಿಸಿದ್ದರು. ಆದರೆ ನಿಧಿಗೆ ಮೀರಾಳ ಬಗ್ಗೆ ಅಷ್ಟೇನೂ ತಿಳಿದಿರಲಿಲ್ಲ. ಕಾರಣವೇನೆಂದರೆ ಮೀರಾ ಒಬ್ಬಳು ಅಂತರ್ಮುಖಿಯಾಗಿದ್ದಳು. ಅವಳ ವಯಸ್ಸಿಗೆ ಮೀರಿದ ವಿಚಾರಗಳಿಂದ ಅವಳನ್ನು ಪ್ರಬುದ್ಧಗೊಳಿಸಿದ್ದವು. ಈ ವೇಳೆಯಲ್ಲಿ ನಿಧಿಗೆ ತಿಳಿಸದೆ ಮೀರಾ ಭೋಪಾಲ್ಗೆ ಬಂದಿದ್ದಳು. ಸಾವಿತ್ರಿಯವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿತ್ತು. ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋದಾಗ ಮೀರಾ ಜೋರಾಗಿ ಅಳುತ್ತಲೇ ಇದ್ದಳು. ಅಲ್ಲಿದ್ದ ಮಹಿಳೆಯರು ಅವಳನ್ನು ನೋಡಿಕೊಂಡರು. ಆದರೆ ಯಾರಿಗೂ ಅವಳನ್ನು ಸಾಂತ್ವನ ಪಡಿಸಲು ಸಾಧ್ಯವಾಗಲಿಲ್ಲ. ಅವಳು ತನ್ನ ತಾಯಿಯ ಪಾರ್ಥಿವ ಶರೀರವನ್ನು ಹೊತ್ತುಕೊಂಡು ಹೋಗಬೇಕಾದರೆ ಅವರೊಂದಿಗೆ ಓಡಿ ಬಂದು ಹೇಳತೊಡಗಿದಳು, ನಾನು ಕೂಡ ಒಟ್ಟಿಗೆ ಬರುತ್ತೇನೆ ಎಂದು. ಆದರೆ ಅಲ್ಲಿದ್ದ ಮಗಳೇ, ಮಹಿಳೆಯರು ಸ್ಮಶಾನಕ್ಕೆ ಹೋಗುವುದಿಲ್ಲ. ಆದರೆ ಮೀರಾ ಅವರ ಮಾತನ್ನು ಕೇಳಲು ರೆಡಿ ಇರಲಿಲ್ಲ. ಅಲ್ಲಿದ್ದ ವಿಶ್ವನಾಥ್ ಎನ್ನುವ ಹುಡುಗ, ಹೋಗಲಿ ಬಿಡಿ ಅಂಕಲ್, ಅವರ ಚಿತೆಗೆ ಬೆಂಕಿ ಇಡಲು ಯಾರಾದರೂ ಹತ್ತಿರ ಸಂಬಂಧಿ ಇರೋದು ಅವಶ್ಯಕ ತಾನೆ. ಈಗಿನ ಕಾಲದಲ್ಲಿ ಹುಡುಗ ಆದರೇನು ಹುಡುಗಿ ಆದರೇನು ಎಲ್ಲರೂ ಸಾವಿತ್ರಿಯ ಪಾರ್ಥಿವ ಶರೀರವನ್ನು ಹೊತ್ತು ಅಲ್ಲಿಂದ ಹೊರ ಬಂದರು. ಕೈಯಲ್ಲಿ ಬೆಂಕಿಯ ಕುಂಡ ಹಿಡಿದುಕೊಂಡು ಕಣ್ಣೀರು ಹಾಕುತ್ತಾ ಹೊರಟಿದ್ದಳು ಮೀರಾ. ಆಕೆಯ ನಿರ್ಜೀವ ಕಾಲುಗಳಿಗೆ ಶಕ್ತಿಯೇ ಇಲ್ಲದಂತಾಗಿತ್ತು. ಅವಳು ತನ್ನ ತಾಯಿಯೊಂದಿಗೆ ತುಂಬಾ ಕಡಿಮೆ ಸಮಯವನ್ನು ಕಳೆದಿದ್ದಳು. ಯಾವ ಕಾರಣಕ್ಕಾಗಿ ತಾಯಿ ಅವಳನ್ನು ಯಾವಾಗಲೂ ತನ್ನಿಂದ ದೂರ ಇಡುತ್ತಿದ್ದಳು ಎಂದು ತಿಳಿದಿಲ್ಲದಾಗಿತ್ತು ಅವಳಿಗೆ. ಯೋಚಿಸುತ್ತಾ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾ ಸ್ಮಶಾನವನ್ನು ತಲುಪಿದ್ದಳು. ಸಾವಿತ್ರಿಯವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಒಬ್ಬಳೆ ವಾರಸುದಾರರಾಗಿದ್ದ ಅವಳು ತನ್ನ ತಾಯಿಯ ದೇಹಕ್ಕೆ ತಾನೇ ಬೆಂಕಿ ಇಟ್ಟಳು. ಆ ಕ್ಷಣಗಳಲ್ಲಿ ಮೀರಾಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗುತ್ತಿತ್ತು. ಅಲ್ಲಿದ್ದ ಎಲ್ಲರ ಕಣ್ಣು ರೆಪ್ಪೆಗಳು ತೇವವಾದವು. 1 ತಿಂಗಳ ನಂತರ ಮೀರಾ ಇಂದೋರ್ಗೆ ಮರಳಿದಳು. ಬಟ್ಟೆ ಬದಲಿಸಿ ಪುಸ್ತಕಗಳನ್ನು ಎತ್ತಿಕೊಂಡು ಕಾಲೇಜಿಗೆ ಬಂದಳು. ಕಾಲೇಜಿಗೆ ಬಂದ ಬಳಿಕ ಪ್ರಾಂಶುಪಾಲರ ಬಳಿ ಮಾತನಾಡಿ ತಾಯಿಯ ಸಾವಿನ ವಿಚಾರ ತಿಳಿಸಿದಳು. ಮೀರಾ ಕಾಲೇಜಿನಲ್ಲಿ ಅತ್ಯಂತ ಭರವಸೆಯ ವಿದ್ಯಾರ್ಥಿನಿಯಾಗಿದ್ದ ಕಾರಣ ಪ್ರಾಂಶುಪಾಲರು ಆಕೆಯ 1 ತಿಂಗಳ ರಜೆಯನ್ನು ಸ್ವೀಕರಿಸಿದರು. ಮೀರಾ ಪ್ರಾಂಶುಪಾಲರಿಗೆ ಧನ್ಯವಾದ ಹೇಳಿ ಹೊರಬಂದಳು. ಕ್ಲಾಸ್ ಶುರುವಾಗಲು ಇನ್ನೂ ಸಮಯವಿದ್ದುದರಿಂದ ಬಂದು ಬೆಂಚಿನ ಮೇಲೆ ಕುಳಿತು ದುಃಖದ ಕಣ್ಣುಗಳಿಂದ ನೆಲವನ್ನು ನೋಡತೊಡಗಿದಳು. ಆಗ ಒಂದು ಪರಿಚಿತ ಧ್ವನಿ ಅವಳ ಕಿವಿಗೆ ತಲುಪಿತು. ಅಯ್ಯೋ ಮೇಡಮ್, ಇಷ್ಟು ದಿನ ಎಲ್ಲಿದ್ದೀರಿ? ಫೋನ್ ಇಲ್ಲ, ಮೆಸೇಜೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತಿದೆ? ಮೀರಾ ಧ್ವನಿ ಬಂದ ದಿಕ್ಕಿಗೆ ತಿರುಗಿ ನೋಡಿದಳು. ನಿಧಿ ಎದುರಿಗೆ ನಿಂತಿದ್ದಳು. ಮೀರಾ ಉತ್ತರಿಸದಿದ್ದಾಗ ನಿಧಿ ಅವಳ ಹತ್ತಿರ ಕುಳಿತು ಪ್ರೀತಿಯಿಂದ ಕೇಳಿದಳು, ಏನಾಯ್ತು ಮೀರಾ? ಎಲ್ಲವೂ ಸರಿಯಾಗಿದೆ ತಾನೆ? ನಿಧಿಯ ಮಾತು ಕೇಳಿ ಮೀರಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ನೆಲವನ್ನು ನೋಡುತ್ತಾ ಹೇಳಿದಳು, ಅಮ್ಮ ನನ್ನನ್ನು ಬಿಟ್ಟು ಹೋಗಿಬಿಟ್ರು ಎಂದು. ನಿಧಿ, ಏನು? ಇದು ಯಾವಾಗ ಆಯಿತು? ಯಾಕೆ ನೀನು ನನಗೆ ಹೇಳಲಿಲ್ಲ? ಮೀರಾ, ಏನು ಹೇಳಲಿ ನಿಧಿ? ಅಮ್ಮ ಯಾವ ನೋವು ಅನುಭವಿಸಿದ್ದಾಳೆಂದು ನನಗೆ ತಿಳಿದಿರಲಿಲ್ಲ. ನನಗೆ ಏನು ತಿಳಿಯದ ಕಾರಣ ಅವಳು ಯಾವಾಗಲೂ ನನ್ನನ್ನು ತನ್ನಿಂದ ದೂರವಿಟ್ಟು ನೋಡುತ್ತಿದ್ದಳು. ಈವಾಗ ಅವಳು ನನ್ನಿಂದ ಶಾಶ್ವತವಾಗಿ ದೂರ ಹೋಗಿಬಿಟ್ಟಳು. ಹೀಗೆ ಹೇಳುವಾಗ ಮೀರಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಿಧಿ ಮೀರಾಳ ಕೈಯನ್ನು ಕೈಯಲ್ಲಿ ಹಿಡಿದು ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು, ನೀನು ಒಬ್ಬಂಟಿಯಲ್ಲ ಮೀರಾ, ನಾನು ನಿನ್ನ ಜೊತೆ ಇದ್ದೇನೆ. ಮತ್ತೆ ಅಂತಹ ಮಾತು ಹೇಳಬೇಡ ಎಂದು ಮೀರಾ ನಿಧಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಳು. ನಿಧಿ ಅವಳನ್ನು ಪ್ರೋತ್ಸಾಹಿಸುತ್ತಲೇ ಇದ್ದಳು. ಕ್ಲಾಸಿಗೆ ಸಮಯ ಬಂದಾಗ ಇಬ್ಬರು ಎದ್ದು ಕ್ಲಾಸ್ ಕಡೆಗೆ ಹೊರಟರು. ನಿಧಿ ಮೀರಾಗೆ ಸಮಾಧಾನ ಪಡಿಸಿ ಮನೆಗೆ ಹೋದಳು. ಆದರೆ ಇಂದು ಅವಳ ಮನಸ್ಸು ಮಾತ್ರ ಎದೆಗುಂದಿತ್ತು. ಅವಳು ಮೀರಾ ಬಗ್ಗೆ ಯೋಚಿಸುತ್ತಲೇ ಇದ್ದಳು. ಮರುದಿನ ಬೆಳಿಗ್ಗೆ ಹಾಸ್ಟೆಲ್ನವರು ಮೀರಾಳನ್ನು ರೂಮ್ ಖಾಲಿ ಮಾಡುವಂತೆ ಹೇಳಿದರು. ಕಳೆದ 1 ತಿಂಗಳಿನಿಂದ ಅವಳಿದ್ದ ಕೊಠಡಿಯ ಬಾಡಿಗೆ ಬಂದಿರಲಿಲ್ಲ.
ಮೀರಾ ಕೆಲವು ದಿನಗಳ ಕಾಲ ಅನುಮತಿ ಕೇಳಿದಳು. ಆದರೆ ವಾರ್ಡನ್ ಕೊಠಡಿಯನ್ನು ಖಾಲಿ ಮಾಡಲು ಸ್ಪಷ್ಟವಾಗಿ ಹೇಳಿದರು. ಯಾರೂ ಕೂಡ ಅವಳಿಗೆ ಸಹಾಯ ಮಾಡಲಿಲ್ಲ. ಮೀರಾ ತನ್ನ ವಸ್ತುಗಳನ್ನು ಒಟ್ಟುಗೂಡಿಸಿ ತನ್ನ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಲು ಪ್ರಾರಂಭಿಸಿದಳು. ತನ್ನಲ್ಲಿದ್ದ ಹಣವನ್ನು ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಮತ್ತು ನಂತರದ ಕೆಲಸಗಳಿಗೆ ಖರ್ಚು ಮಾಡಿದ್ದಳು. ಅಜ್ಞಾತ ನಗರದಲ್ಲಿ ಯಾರ ಸಹಾಯವನ್ನು ಪಡೆಯಬಹುದು? ಮೀರಾ ತುಂಬ ಸ್ವಾಭಿಮಾನಿ ಹುಡುಗಿ. ಅದಕ್ಕೆ ನಿಧಿಗೆ ತನ್ನ ಸಮಸ್ಯೆಯನ್ನು ಹೇಳಲಿಲ್ಲ. ಮೀರಾಗೆ ಮತ್ತೆ ಭೋಪಾಲ್ಗೆ ಹೋಗುವುದನ್ನು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಅವಳು ತನ್ನ ಬ್ಯಾಗ್ ತೆಗೆದುಕೊಂಡು ಹಾಸ್ಟೆಲ್ನಿಂದ ಹೊರಟಳು. ನಿಧಿ ಕಾಲೇಜಿಗೆ ಬಂದಾಗ ತರಗತಿಯಲ್ಲಿ ಮೀರಾಳನ್ನು ಕಾಣದೆ ಹೋದಾಗ ಅವಳ ಪಕ್ಕದಲ್ಲೇ ಕುಳಿತುಕೊಳ್ಳುವ ಅದೇ ಹಾಸ್ಟೆಲ್ನಲ್ಲಿ ಇರುವ ರಾಗಿಣಿಯನ್ನು ಕೇಳಿದಳು. ಮೀರಾ ಎಲ್ಲಿದ್ದಾಳೆ? ಅವಳು ಯಾಕೆ ಕಾಲೇಜಿಗೆ ಬರಲಿಲ್ಲ? ರಾಗಿಣಿ: ಏಯ್, ಇವತ್ತು ವಾರ್ಡನ್ ಮೇಡಮ್ ಅವಳನ್ನು ಹಾಸ್ಟೆಲ್ನಿಂದ ಹೊರಹಾಕಿದ್ದು ನಿನಗೆ ಗೊತ್ತಿಲ್ಲವೇ? ನಿಧಿ: ಏನು ಹೇಳುತ್ತಿದ್ದೀಯ ನೀನು? ಆದರೆ ಯಾಕೆ ಎಂದು ಕೇಳಿದಳು. ರಾಗಿಣಿ: ಹಾಸ್ಟೆಲ್ ರೂಮ್ ಬಾಡಿಗೆ ಕೊಡಲಿಲ್ಲವಾದ್ದರಿಂದ ಎಂದು ಹೇಳಿ ಈಗ ನನಗೆ ಡಿಸ್ಟರ್ಬ್ ಮಾಡಬೇಡ, ಓದಲು ಬಿಡು ಎಂದು ರಾಗಿಣಿ ಪುಸ್ತಕಗಳ ಕಡೆಗೆ ನೋಡಿದಳು. ನಿಧಿ: ಇಷ್ಟೆಲ್ಲ ಆದ್ರೂ ಮೀರಾ ನನಗೂ ಹೇಳಲಿಲ್ಲ. ಈ ಹುಡುಗಿನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಈ ಸಮಯದಲ್ಲಿ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ. ನಾನು ಹೋಗಬೇಕು. ನಿಧಿ ತನ್ನ ಬ್ಯಾಗ್ ಮತ್ತು ಪುಸ್ತಕಗಳನ್ನು ಎತ್ತಿಕೊಂಡು ತರಗತಿಯಿಂದ ಹೊರ ನಡೆದಳು. ಕಾಲೇಜಿನಿಂದ ಸೀದಾ ಹಾಸ್ಟೆಲ್ಗೆ ಬಂದು ಮೀರಾಳ ರೂಮ್ ಮೇಟ್ನ ಕೇಳಿದಳು. ಮೀರಾ ತನ್ನ ಮನೆಗೆ ಹಿಂತಿರುಗುವ ಬಗ್ಗೆ ಮಾತನಾಡುತ್ತಿದ್ದಳು ಎಂದು ರೂಮ್ ಮೇಟ್ ಹೇಳಿದಳು. ನಿಧಿ ಅಲ್ಲಿಂದ ಹೊರಟು ತಕ್ಷಣ ರೈಲು ನಿಲ್ದಾಣಕ್ಕೆ ಬಂದಳು. ರೈಲು ಹೊರಟಿತ್ತು. ನಿಧಿ ಹತಾಶಳಾದಳು. ಅವಳು ದುಃಖದ ಕಣ್ಣುಗಳಿಂದ ರೈಲು ಹೋಗುವುದನ್ನು ನೋಡಿದಳು ಮತ್ತು ಹಿಂತಿರುಗಿದಾಗ ಅವಳ ಕಣ್ಣುಗಳು ಬೆಂಚಿನ ಮೇಲೆ ಕುಳಿತ ಮೀರಾ ಮೇಲೆ ಬಿದ್ದವು. ನಿಧಿ ಖುಷಿಯಿಂದ ಅವಳತ್ತ ಓಡಿದಳು. ಆದರೆ ಮರುಕ್ಷಣವೇ ಅವಳ ಸಂತೋಷ ಕೋಪಕ್ಕೆ ತಿರುಗಿತು. ನೀನು ಯಾರು ಅಂತ ಅಂದುಕೊಂಡಿದ್ದೀಯಾ ಮತ್ತು ಹೀಗೆ ಮುಖಮರೆಸಿಕೊಂಡು ಎಲ್ಲಿಗೆ ಹೋಗುತ್ತಿದ್ದೀಯಾ? ಮೀರಾ: ನಾನು ಮುಖಮರೆಸಿಕೊಂಡು ಹೋಗುತ್ತಿಲ್ಲ, ರಾಗಿಣಿಗೆ ಹೇಳಿ ಬಂದೆ. ನಿಧಿ: ಮತ್ತು ನಾನು ನಿನ್ನನ್ನು ಹೀಗೆ ಬಿಡುತ್ತೇನೆ ಎಂದು ನೀನು ಭಾವಿಸಿದೆಯಾ? ಮೀರಾ: ಆದರೆ ಈಗ ನಾನು ಇಲ್ಲಿ ಇದ್ದು ಏನು ಮಾಡಲಿ? ವಾರ್ಡನ್ ನನ್ನನ್ನು ಹಾಸ್ಟೆಲ್ನಿಂದ ಹೊರಹಾಕಿದ್ದಾರೆ. ನಿಧಿ: ನೀನು ಹೇಳು, ಯಾಕೆ ನೀನು ಈ ವಿಷಯನ ಹೇಳಲಿಲ್ಲ? ನಿಧಿಯ ಈ ಪ್ರಶ್ನೆಗೆ ಮೀರಾ ಮೌನವಾದಳು. ನಿಧಿ ಅವಳ ಪಕ್ಕ ಕುಳಿತು ಮಾತನಾಡತೊಡಗಿದಳು. ನಿಧಿ: ಮೀರಾ, ನೀನು ಹೇಳಿಕೊಳ್ಳಲು ಮಾತ್ರ ನನ್ನ ಫ್ರೆಂಡ್ ಅಲ್ಲ. ಕಾಲೇಜಿನಲ್ಲಿ ತುಂಬ ಹುಡುಗಿಯರಿದ್ದಾರೆ. ಆದರೆ ನಾನು ನಿನ್ನನ್ನು ನನ್ನ ಸ್ನೇಹಿತೆಯನ್ನಾಗಿ ಆರಿಸಿದೆ. ಯಾಕೆ ಗೊತ್ತಾ? ಏಕೆಂದರೆ ನೀನು ತುಂಬ ಒಳ್ಳೆಯವಳು ಮತ್ತು ಬುದ್ಧಿವಂತೆ. ನೀನು ತುಂಬ ಚುರುಕಾದ ಹುಡುಗಿ ಮೀರಾ. ಆದಾಗಲೂ ನೀನು ಈ ರೀತಿ ಹೋಗುವುದು ಎಷ್ಟು ಸರಿ? ಆಂಟಿಯ ಕನಸನ್ನು ಹೇಗೆ ಮರೆಯುತ್ತಿ? ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು. ಇದನ್ನು ನೀನು ಹೇಗೆ ಮರೆತು ಬಿಟ್ಟೆ? ಮೀರಾ: ನಿಧಿ, ನಾನು ಏನನ್ನೂ ಮರೆತಿಲ್ಲ. ಎಲ್ಲ ನೆನಪಿದೆ. ಆದರೆ ನಾವು ಬದುಕಬೇಕಾದರೆ ಹಣ ಬೇಕು. ಅದು ನನ್ನಲ್ಲಿಲ್ಲ ಎಂಬ ಒಂದು ವಿಷಯ ಈ ನಗರದಿಂದ ಕಲಿತಿದ್ದೇನೆ. ಕನಿಷ್ಠ ಪಕ್ಷ ಅಲ್ಲಿಯೇ ಇರಬಹುದು. ನನಗೆ ನನ್ನ ಸ್ವಂತ ಮನೆಯಾದರೂ ಇದೆ. ನಿನ್ನ ಆದರ್ಶಗಳ ಮಾತುಗಳು ಮುಗಿದಿದ್ದರೆ ಹೊರಡೋಣ. ಎದ್ದೇಳುತ್ತಾ ಹೇಳಿದಳು. ಮೀರಾ ಎಲ್ಲಿಗೆ ಕೇಳಿದಳು. ನಿಧಿ: ಪ್ರಶ್ನೆ ಮಾಡಬೇಡ, ಎದ್ದು ನಡಿ. ಹೀಗೆ ಹೇಳುತ್ತಾ ನಿಧಿ ಒಂದು ಬ್ಯಾಗನ್ನು ತಾನೇ ಎತ್ತಿಕೊಂಡು ಇನ್ನೊಂದನ್ನು ಮೀರಾ ಕೈಗೆ ಕೊಟ್ಟಳು. ನಿಧಿ ತನ್ನ ಸ್ಕೂಟರನ್ನು ಪಾರ್ಕಿಂಗ್ ಲಾಟ್ನಿಂದ ಹೊರತೆಗೆದು ಮೀರಾಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗತೊಡಗಿದಳು. ನಿಧಿಯ ಹಿಂದೆ ಕುಳಿತಿದ್ದ ಮೀರಾಳ ಮನದಲ್ಲಿ ನೂರಾರು ಪ್ರಶ್ನೆಗಳು. ಮೀರಾ ಈ ನಗರವನ್ನು ತೊರೆಯಲು ಯೋಚಿಸಿದಾಗಲೆಲ್ಲ ಅವಳನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಹಲವು ಪ್ರಶ್ನೆಗಳಿದ್ದವು, ಆದರೆ ಉತ್ತರವಿಲ್ಲ. ನಿಧಿ ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾಳೆಂದು ಅವಳಿಗೆ ತಿಳಿದಿರಲಿಲ್ಲ. ರಸ್ತೆಯಲ್ಲಿ ಸ್ಕೂಟರ್ ಓಡಿಸುತ್ತಿದ್ದ ನಿಧಿ ಹಠಾತ್ ಬ್ರೇಕ್ ಹಾಕಿ ಯೂ ಟರ್ನ್ ತೆಗೆದುಕೊಂಡಳು. ಮೀರಾ: ಏನಾಯ್ತು? ಎಲ್ಲಿಗೆ ಹೋಗ್ತಿದ್ದೀಯಾ? ನಿಧಿ ಹಾಸ್ಟೆಲ್ಗೆ ಅಂದಳು. ಆದರೆ ಯಾಕೆ ಕೇಳಿದಳು. ನಿಧಿ: ನೀನು ಹೋದರೆ ನಾನು ಹೇಳುತ್ತೇನೆ. ಹೀಗೆ ಹೇಳುತ್ತಾ ವೇಗ ಹೆಚ್ಚಿಸಿದ ನಿಧಿ ಸ್ವಲ್ಪ ಸಮಯದ ನಂತರ ಇಬ್ಬರು ಹಾಸ್ಟೆಲ್ ಮುಂದೆ ಬಂದರು. ನಿಧಿ ಸ್ಕೂಟರನ್ನು ಬದಿಯಲ್ಲಿ ನಿಲ್ಲಿಸಿದಳು. ಮೀರಾಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು. ವಾರ್ಡನ್ ಎದುರು ನಿಂತಿರುವುದು ಕಂಡು ಬಂತು. ನಿಧಿ ಅವಳ ಮುಂದೆ ಬಂದು ನಿಂತಳು. ಅವಳು ತನ್ನ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದು ನಿಧಿ ಹಣವನ್ನು ಅವಳ ಕೈಗೆ ಇಟ್ಟು, ಇವತ್ತಿನಿಂದ ಯಾವ ಹುಡುಗಿಯನ್ನು ಈ ರೀತಿ ಹಾಸ್ಟೆಲ್ನಿಂದ ಹೊರಗೆ ಹಾಕಬೇಡಿ. ವಾರ್ಡನ್, ನೀವು ಸಮಯಕ್ಕೆ ಬಾಡಿಗೆಯನ್ನು ಪಾವತಿಸಿದರೆ ಯಾರಾದರೂ ಯಾಕೆ ಹಾಗೆ ಮಾಡುತ್ತಾರೆ ಎಂದರು. ಆದರೆ ಈ ಹುಡುಗಿಯರು ತಮ್ಮ ಕುಟುಂಬದ ಸದಸ್ಯರ ಹಣವನ್ನು ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡಿ ನಂತರ ಬಾಡಿಗೆ ಕೇಳಿದರೆ ಅಳುತ್ತಾ ಕುಳಿತುಕೊಳ್ಳುತ್ತಾರೆ ಎಂದರು. ಅದಕ್ಕೆ ನಿಧಿ ಮಾಟಗಾತಿ: ನನ್ನ ಫ್ರೆಂಡ್ಗೆ ಇಂತಹ ಮಾತು ಹೇಳಲು ನಿನಗೆ ಎಷ್ಟು ಧೈರ್ಯ? ನಾನು ನಿನ್ನ ಮುಖವನ್ನು ಕಿತ್ತು ಹಾಕುತ್ತೇನೆ. ನಿಧಿ ವಾರ್ಡನ್ ಜೊತೆ ಜಗಳವಾಡಲು ಮುಂದಾದಳು. ಆದರೆ ಮೀರಾ ಅವಳನ್ನು ತಡೆದು ಹೇಳಿದಳು. ನಿಧಿ, ಏನು ಮಾಡುತ್ತಿದ್ದೀಯಾ? ಅವರನ್ನು ಬಿಟ್ಟು ಬಿಡು. ನಿಧಿ: ನಾನು ಅವಳ ಮುಖಕ್ಕೆ ಬಾರಿಸಿ ಬಿಡುತ್ತೇನೆ.
ಈ ಹಾಸ್ಟೆಲ್ನಲ್ಲಿರೋ ಹುಡುಗಿಯರು ಏನು ಬೇಕಾದರೂ ಮಾಡಬಹುದು, ಆದರೆ ನೀನು ಮಾತ್ರ ಆ ತರಹದ ಹುಡುಗಿ ಅಲ್ಲ ಎಂದು ನಿಧಿ ಕೋಪದಿಂದ ಮೀರಾಗಿ ಹೇಳಿದಳು. ನಿಧಿ, ದಯವಿಟ್ಟು ಇಲ್ಲಿಂದ ಹೊರಡು ಪ್ಲೀಸ್. ಮುಂದುವರಿಯುವುದು